ಈ ಒಂದು ಅರ್ಜಿ ಮೊದಲನೇದಾಗಿ ನನಗೆ ಬರಬೇಕು. ಇಡೀ ದೇಶದಲ್ಲಿ ಯಾರಿಗೂ ಕೊಡಬಾರ್ದು, ನನಗೆ ಬರಬೇಕು. ಆದ್ರೆ ಯಾರಿಗೂ ಬರದೆ ಯಾವ ಆಧಾರದ ಮೇಲೆ ಮಾಧ್ಯಮವರು ಸುದ್ದಿ ವಿತರಣೆ ಮಾಡೋದು ಗೊತ್ತಾಗ್ತಾ ಇಲ್ಲ. ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನಮ್ಮನ್ನು ಜೈಲು ಹಾಕೋ ಕೆಲಸವನ್ನು ಆದಷ್ಟು ನೋಡ್ತಾ ಇದ್ದಾರೆ ಕೆಲವೊಂದು ಮಾಧ್ಯಮಕಾರ ನೋಡ್ತಾ ಇದ್ದಾರೆ. ಕೆಲವೊಂದು ಮಾತಾಡುವಂಗೆ ಸ್ವಾಮೀಜಿಯವರು ಬಂದು ಬೀದಿ ಬಂದು ಮಾತಾಡ್ಲಿಕ್ಕೆ ಆಗಲ್ಲ, ರಂಪಾಟ ಮಾಡ್ಲಿಕ್ಕೆ ಆಗಲ್ಲ. ಅವರು ಏನು ಸತ್ಯ ಇದೆ ಆ ಸತ್ಯ ಘಟನೆಯನ್ನು ಮುಂದಿನ ದಿನಗಳಲ್ಲಿ ಹೇಳ್ತಾರೆ. 16/12/2025 ಬೆಳ್ತಂಗಡಿ ತಾಲೂಕಲ್ಲಿ ನಡೀತಿರುವಂತ ಒಂದು ಸಭೆ ಇದೆ. ಅಂದ್ರೆ ಕೊಂದವರು ಯಾರು ಎಂಬ ವಿಷಯ ತನಿಖೆ ಮಾಡಬಹುದಿತ್ತಲ್ಲ, ಎಲ್ಲವನ್ನೂ ತನಿಖೆ ಮಾಡಿ ಒಂದು ವರದಿ ಕೊಡ್ಬೋದಿತ್ತ, ಅದು ಕೊಡ್ತಾ ಇಲ್ವಲ್ಲ. ನಮ್ಮ ಮೇಲೆ ಏನಕ್ಕೆ ಗುಬೆ ಕೂರಿಸ್ಬೇಕು? ಇಲ್ಲ, ಅವರ ಮೇಲೆ ಇನ್ನೂ ನಮಗೆ ಗೌರವ ಇದೆ, ಅವರ ಮೇಲೆ ಗೌರವ ಇದೆ, ಏನು ತೊಂದರೆ ಆಗ್ತಾ. ಆದ್ರೆ ಕೆಲ ಹಂತದಲ್ಲಿ ಒಂದಿಷ್ಟು ಅಧಿಕಾರಿಗಳು ದಾರಿ ತಪ್ಪಿದೆ ಅಂತ ಗೊತ್ತು, ತಪ್ಪಿಸಾರ ಗೊತ್ತು. ನಾವೇನ್ ನೋಡ್ಲಿ, ನಾನು ಮೊದಲನೇದು ಹೋಗುವಾಗ ನಾನೇ ಇವಾಗ ನೀವು ನೋಡಿರ್ಬೋದು, ನೀವು ತಾವೆಲ್ಲ ಸುದ್ದಿ ಮಾಡಿರ್ಬೋದು, ಅಲ್ಲೇ ಮಾಡಿರೋ ವಿಷಯ. ಆವಾಗಲೇ ಏನಕ್ಕೋಸ್ಕರ ನಾನು ತಮಗೆಲ್ಲ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿ SIT ಯಲ್ಲಿ ಒಂದು 2 ಡಿವೈಡ್ ಇತ್ತು. ಆವಾಗ ನನ್ನನ್ನು ಹೊಡೆದು ಇನ್ನೊಂದು ಟೀಮಿಗೆ, ಇನ್ನೊಂದು ತಂಡಕ್ಕೆ ಅಲ್ಲಿರುವ ಖುಷಿಪಡಿಸಿ ಓಕೆ ಸತ್ಯ ತರ್ತಾ ಇದೀವಿ ಅಂತ ಹೇಳಿ ಒಂದು ಟೀಮ್ ಹೋಗ್ಬೋದನ್ನ ನಾನು ಎಣಿಸಿದೆ. ಅದು ಮಾಡಿಲ್ಲ. ಕೊನೆಗೆ ಗೊತ್ತಾಯ್ತು ಇದು ಯಾವ್ದು ಆಗ್ತಾ ಇಲ್ಲ, ಆರೋಪಿ ನಮ್ಮನ್ನೇ ಮಾಡ್ತಾ ಇದ್ದೀವಿ, ಒಂದು ಬುರುಳ ವಿಷಯದಲ್ಲಿ ನಮ್ಮನ್ನೇ ಜೈಲಿಗೆ ಹಾಕ್ಲಿಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ನಾವು ಇದ್ದ ವಿಷಯ ಜನರ ಮುಂದೆ ತಂದಿಟ್ಟಿದೀವಿ ಸ್ವಾಮಿ. ಇವತ್ತು ತನಕ ನಮಗೆ ಮೋಂತಿ ಸರ್ ಮೇಲೆ ನಂಬಿಕೆ ಇದೆ. ಆ ನಂಬಿಕೆ ಪ್ರಕಾರ ಆಗ್ತಾ ಅಂತ ಗೊತ್ತು, ತನಿಖೆ ಆಗುತ್ತೆ. ಅವರ ಡೈರೆಕ್ಷನ್ ಮೇಲೆ ಕೆಳ ಹಂತದ ಅಧಿಕಾರಿಗಳು ಏನು ಆದೇಶ ಕೊಡ್ತಾರೆ ಅದನ್ನೇ ಮಾಡ್ತಾರೆ. ದಾರಿ ತಪ್ಪಿಸಲಿಕ್ಕೆ ಹೇಗೆ ಸಾಧ್ಯ ಅಂತ ಕೆಳ ಹಂತದ್ದು ಅಧಿಕಾರಿಗಳು ಹೇಗೆ ದಾರಿ ತಪ್ಪಿಸಲಿಕ್ಕೆ ಸಾಧ್ಯ? ಯಾಕಂದ್ರೆ ಡೈರೆಕ್ಷನ್ ಅಲ್ಲ, ಎಲ್ಲವನ್ನೂ ಡೈರೆಕ್ಷನ್ ಕೊಡುದು ಅಂತ ಹೇಳಿದ್ರೆ, ಇವಾಗ ಮುಖ್ಯಮಂತ್ರಿ ಇದ್ರೆ ಜಿಲ್ಲೆಗೆ ಬಂದು ಒಂದು ಉಸ್ತುವಾರಿ ಸಚಿವ ಎಲ್ಲವನ್ನೂ ಅವರ ಪೇಪರ್ ಅನ್ನು ತೆಗೆದುಬಿಟ್ಟು ಮುಖ್ಯಮಂತ್ರಿ ನೋಡ್ಲಿಕ್ಕೆ ಆಗಲ್ಲ. ಏನು ಉಸ್ತುವಾರಿ ಕೊಡುದು ಅದನ್ನೇ ನೋಡ್ಬೇಕಿತ್ತು. ಆ ನಂತರ ತಮ್ಮಂತ ಮಾಧ್ಯಮ ಮುಖಾಂತರ ಬರುವಾಗ ಗೊತ್ತಾಗುದು ಮುಖ್ಯಮಂತ್ರಿಗೆ ಈ ತರ ಆಗ್ತಾ ಇದೆ ಅಂತ. ಅದನ್ನ ಆಗಿದೆ, ಅದನ್ನ ಅವರು ಸರಿಪಡಿಸ್ತಾರೆ. ಮುಂದಕ್ಕೆ ಸರಿಪಡಿಸಿ SIT ಎಂಬ ಹೆಸರನ್ನು ಉಳಿಸುವ ಕೆಲಸವನ್ನು, ಕರ್ನಾಟಕ ರಾಜ್ಯದ ಪೊಲೀಸರ ಹೆಸರನ್ನು, ರಾಜ್ಯ ಸರ್ಕಾರ ಹೆಸರನ್ನು ಉಳಿಸೋ ಕೆಲಸ ಮೋಂತಿ ಅವರು ಮಾಡೇ ಮಾಡ್ತಾರಂತ ನಮ್ಗೆ ಧೈರ್ಯ ಇದೆ ಸರ್. ಏನಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೋಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಗಂಡುಪಾಲ್ಯ ಗ್ಯಾಂಗ್ ಅನ್ನು ಗೂಢ ಗ್ಯಾಂಗ್ ಅಂತ ಟ್ರೋಲ್ ಮಾಡ್ತಾರೆ. ಅದಕ್ಕೆ ನೀವು ಯಾವ ರೀತಿ ಉತ್ತರ ಕೊಡ್ತೀರಾ? ಸರ್, ದಾರಿಯಲ್ಲಿ ಹೋಗೋ ನಾಯಿಗೆಲ್ಲ ನಾವು ಕಲ್ಬಿಸಿ ಹಾಕ್ಬೇಕಾ? ಅವಶ್ಯಕತೆ ಇದೆಯಾ? ಅದು ಬೊಗ್ಳುತ್ತಾ ಇರುತ್ತೆ ಸರ್, ಅದು ಬೊಗಳುದೇ ಕೆಲಸ. ಅದು ಎಲ್ಲೋ ಸ್ವಲ್ಪ ಇಂಜಲ್ ತಿಂದು ಇಲ್ಲ ವೇಸ್ಟ್ ತಂದು ಹಾಕಿರೋ ತಿಂದುಬಿಟ್ಟು ಬೊಗಳ್ತಾ ಇರುತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸಲ್ಲ. ನೇರವಾಗಿ ಬಂದ್ರೆ ಅದಕ್ಕೆ ಉತ್ತರ ಕೊಡ್ಬೋದು. ಎಲ್ಲೋ ಜಾಲತಾಣ ಬರ್ತಾ ಇದೆ, ಇನ್ನೊಂದರ ಬರ್ತಾ ಅಂತ ಅದಕ್ಕೆ ನಾವು ಉತ್ತರ ಕೊಡುವರಲ್ಲ. ನಾವೇನಿದ್ರು ಕಾನೂನು ಪ್ರಕಾರವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಮಗೆ ದೊರರಾಜ್ ಸರ್ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ರಾತ್ರಿ ಆಗಲು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಬೇಕಾಗಿತ್ತು ನಮ್ಗೆ. ಅಂತ ಒಂದು ವಕೀಲರು ಬೇಕಿತ್ತು, ಅದು ಸಿಕ್ಕಿದ್ದು. ಇನ್ನೊಂದು ದೊಡ್ಡ ಟೀಮೇ ಇದೆ ವಕೀಲರು. ಆ ಒಂದು ತಂಡ ಕಾನೂನು ಚೌಕಟ್ಟಲ್ಲಿ ನಮಗೆ ಸಹಕಾರ ಕೊಡ್ತಾ ಇದೀವಿ. ಸತ್ಯವನ್ನು ಹೊರ ತರುವ ಎಲ್ಲಾ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಾನು ಹೋಗಿಲ್ಲ. ನನಗೆ ಗೊತ್ತಾಗಿರೋದು ಮಾರ್ಚ್ ತಿಂಗಳಲ್ಲಿ, ಅವತ್ತಲ್ಲ, ಆ ನಂತರ ನನಗೆ ಗೊತ್ತಾಗಿರೋದು. ಇದು ಒಂದು ವರ್ಷ, ಒಂದಲ್ಲ 2 ವರ್ಷ ಆಗಿರ್ಬೋದು ಸರ್. 2 ವರ್ಷ ಹಿಂದೆ ಹೋಗಿರೋದು. ಯಾವಾಗ ಚಿನ್ನಯ್ಯ ಬಂದ ಈ ವಿಷಯ ಪ್ರಸ್ತಾವನೆ ಮಾಡಿ ಅವತ್ತೇ ಹೋಗಿರೋದು ಸರ್. ಅವತ್ತಿಂದ ಆ ಸಮಯ ಆಗಿರ್ಬೋದು, ಆ ಮಧ್ಯೆಯಲ್ಲಿ ಹೋಗಿರ್ಬೋದು. ಅವತ್ತು ಹೋಗಿಟ್ಟು ಸ್ವಾಮೀಜಿಯಲ್ಲಿ ಮಾತಾಡ್ರು ಸರ್. ಇಲ್ಲ, ಅದು ನಾನು ಒಪ್ಪುವುದೇ ಇಲ್ಲ, ನನಗೆ ಗೊತ್ತೂ ಇಲ್ಲ. ಅವ್ರು ಇದ್ದ ವಿಷಯವನ್ನು ಹೇಳಿ ಬಂದಿದ್ದಾರೆ. ಅಂತ ವಿಷಯವನ್ನೆಲ್ಲ ನಾನು ತಲೆ ಹಾಕೋದೇ ಇಲ್ಲ. ಅಂತ ವಿಷಯ ನನಗೆ ಗೊತ್ತೂ ಇಲ್ಲ ಸರ್. ಅದ ಸ್ವಾಮೀಜಿ ಅಂತ ಒಂದು ವ್ಯವಹಾರ ಮಾಡುದಂತ ಹೇಳಲಿಕ್ಕೆ ಕೇಳಲಿಕ್ಕೂ ಆಗಲ್ಲ ಸರ್. ಅದು ಸುಳ್ಳು. ಇತ್ತೀಚೆಗೆ ಯಾಕೆ ಅದು ಫೋಟೋ ಎಲ್ಲ ವೈರಲ್ ಆಯ್ತು ಅಂತ ಸ್ವಾಮೀಜಿಗಳ ಭೇಟಿಯ ವಿಚಾರ ಇತ್ತೀಚೆಗೆ ವರದಿ ನಂತರ ಮುನ್ನೆಲೆಗೆ ಬಂದಿರೋ ವಿಷಯ ಅಲ್ಲ. ಇವಾಗ ಜನರಿಗೆ ಗೊತ್ತಾಗಬೇಕು ಇದು ಷಡ್ಯಂತ್ರ ಹೌದಲ್ವಾ ಅಂತ. ಷಡ್ಯಂತ್ರ ಮಾಡುವವರಾಗಿದ್ದರೆ ಯಾವ ಕಾರಣಕ್ಕೆ ಸ್ವಾಮೀಜಿ ಹತ್ರ ಹೋಗ್ಬೇಕಿತ್ತು? ಷಡ್ಯಂತ್ರ ಮಾಡುವ ವಿಷಯ ಅಲ್ಲ ಅಂತ ಅದನ್ನು ತೋರಿಸಲಿಕ್ಕೆ ನೋಡಿ, ನಾವು ಷಡ್ಯಂತ್ರ ಮಾಡಿಲ್ಲ, ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನಮ್ಮನ್ನು ಜೈಲು ಹಾಕೋ ಕೆಲಸವನ್ನು ಆದಷ್ಟು ನೋಡ್ತಾ ಇದ್ದಾರೆ ಕೆಲವೊಂದು ಮಾಧ್ಯಮಕಾರ ನೋಡ್ತಾ ಇದ್ದಾರೆ, ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಇದಲ್ಲ ಎಂಬುದನ್ನು ತೋರಿಸಲಿಕ್ಕೆ ಅದು ತೋರಿಸ್ತಾರೆ. ಇಲ್ಲ, ನಾವು ಸ್ವಾಮೀಜಿ ಹತ್ರ ಹೋಗಿ ನ್ಯಾಯಯುತವಾಗಿ ಸತ್ಯಾಸತ್ಯ ಘಟನೆಯನ್ನು ವಿವರಣೆ ನೀಡಿ ಆ ನಂತರ ನಾವು ಏನೊಂದು ವಕೀಲ ಮುಖಾಂತರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ತಿರುಗಿ SP ಹತ್ರ ಬಂದು ಆ ನಂತರ ಇದೇ ನ್ಯಾಯಾಲಯಕ್ಕೆ ಬಂದು ಆ ಬುರುಳಿನ ಇಲ್ಲಿ ತೋರಿಸಿ ಆ ಮಾದರಿ ಪ್ರಕಾರವಾಗಿ ಉಳಿದ ಕೆಲಸ ಮಾಡಿರೋದು. ಸತ್ಯಾಸತ್ಯ ಗೊತ್ತಾಗಬೇಕಲ್ಲ ಜನರಿಗೆ. ಅದಕ್ಕೋಸ್ಕರ ಮಾತ್ರ ಆ ಫೋಟೋ ತೋರಿಸ್ತಾರೋ. ಇಲ್ಲ, ಯಾರು ನಂಬಲ್ಲ, ಕೇಳ್ತಾ ಇದಾರಲ್ಲ ಫೋಟೋ ಕೊಡಿ, ವಿಡಿಯೋ ಕೊಡಿ ಅಂತ. ಅದನ್ನ ಇವಾಗ ಕೊಡ್ತಾ ಇದೀವಿ. ಯಾರೋ ತೇಜವಾದ ಮಾಡ್ಲಿಕ್ಕೆ, ಸ್ವಾಮಿಯ ತೇಜವಾದ ಮಾಡ್ಲಿಕ್ಕೆ ಅಲ್ಲ. ನನ್ನ ಪ್ರಕಾರವಾಗಿ ನಮಗೆ ಒಂದು ದೆರಗಿಳಿದ ಮಂಜುನಾಥ್ ಅಂತ ಹೇಳ್ಬೋದು. ಅದು ಆ ಸ್ವಾಮಿಯನ್ನು ಅಷ್ಟು ನಮಗೆ ಒಂದು ಹೆಲ್ಪ್ ಆಗ್ತಾ ಇದೆ. ಇವಾಗ ಆ ಸ್ವಾಮಿ ಉತ್ತರ ಕೊಡ್ಬೇಕು, ಜನರಿಗೂ ಕೊಡ್ಬೇಕು, ಸರ್ಕಾರವೂ ಕೊಡ್ಬೇಕು. ತನಿಖೆ ಯಾವ ರೀತಿಯಲ್ಲಿ ಮಾಡ್ಬೇಕು, ಸ್ವಾಮಿ ಒಂದು ಮಾರ್ಗದರ್ಶನ ಬೇಕಾಗ್ತದೆ. ಇವಾಗ ಯಾಕೆ ಸ್ವಾಮೀಜಿಗಳು ಮಾತಾಡ್ತಿಲ್ಲ? ಇಷ್ಟು ಆದ್ರೂ ಕೂಡ ಅಲ್ಲ, ಎಲ್ಲ ಸುದ್ದಿ ಆಗ್ತಾ ಇದೆ. ಯಾಕೆ ಸ್ವಾಮೀಜಿಗಳು ಸಮಾಜ ಮಾತಾಡ್ತಾರ? ಎಲ್ಲದಕ್ಕೂ ಓಡಿ ಬಂದು ಇವಾಗ ರಾಜಕೀಯ ನಾಯಕರು ಒಂದು ಮಾತಾಡುವಂಗೆ ಮಾತಾಡ್ಲಿಕ್ಕೆ ಆಗಲ್ವಲ್ಲ. ಆಯ್ತಾ? ಎಲ್ಲದಕ್ಕೂ ಬಂದು ಮಾತಾಡುವಂಗೆ ಸ್ವಾಮೀಜಿಯವರು ಬಂದು ಬೀದಿ ಬಂದು ಮಾತಾಡ್ಲಿಕ್ಕೆ ಆಗಲ್ಲ, ರಂಪಾಟ ಮಾಡ್ಲಿಕ್ಕೆ ಆಗಲ್ಲ.
ಅವರು ಏನು ಸತ್ಯ ಇದೆ ಆ ಸತ್ಯ ಘಟನೆಯನ್ನು ಮುಂದಿನ ದಿನಗಳಲ್ಲಿ ಹೇಳಿ ಹೇಳ್ತಾರೆ ಸರ್. ಅದು ಏನಾದ್ರು ಸ್ವಾಮೀಜಿಗಳ ಹತ್ರ ಹೋಗಿ ಏನಾದ್ರು ವಿಚಾರಣೆ ಮಾಡಿದ್ದಾರೆ ಈ ವಿಚಾರದಲ್ಲಿ? ಅದು ಗೊತ್ತಿಲ್ಲ ಸರ್. SIT ಅವರಿಗೆ ನನ್ನ ಮನೆಗೆ ಬರುವಾಗ ಅವ್ರಿಗೆ ಹೋಗ್ಬೋದಿತ್ತು, ಹೋಗಿಲ್ಲ. ಅದು ಏನು ವಿಷಯ ಅಂತ ಗೊತ್ತಿಲ್ಲ. ಅದ ಅವರ ಹೆಸರು ಹೇಳಿದಾರ ಇಲ್ವಾ ಅಂತಲೂ ಗೊತ್ತಿಲ್ಲ. ಅದು ಮುಂದಿನಲ್ಲಿ ಆಗ್ಬೋದಂತ ಕಾಣಿಸ್ಬೋದು. ಈಗ ವರದಿ ಕೊಟ್ಟಿದ್ದಾರೆ, ಅದರಲ್ಲಿ 6 ಜನ ಆರೋಪಿಗಳು ಅಂತೇಳಿ ಒಂದು ಪ್ರಾಥಮಿಕ ಮಾಹಿತಿ ಸಿಗ್ತದೆ. ಅದರ ಬಗ್ಗೆ ನೀವೇನ್ ಹೇಳ್ತೀರಿ? ನೀವು 5ನೇ ಆರೋಪಿ ಅಂತ ಹೇಳ್ತಾರೆ. ನನಗೆ ಬಂದಿಲ್ಲ. ಮಾಧ್ಯಮವರಿಗೆ ಯಾರು ಕೊಟ್ಟರು ಗೊತ್ತಿಲ್ಲ. ಯಾವುದೇ ಕಾರಣಕ್ಕೆ SIT ಅವರು ಹೇಳಿದ್ರು ಇದರ ವರದಿಯನ್ನು ಯಾರಿಗೂ ಔಟ್ಸೈಡ್ ಕೊಡಬಾರ್ದಂತ. ಆ ಕೊಡಬಾರ್ದು ಎಂಬ ಉದ್ದೇಶದಿಂದಲೇ ನಾನು ಸೀನಿಯರ್ ವಕೀಲನ ಕರೆತಂದು ಇಲ್ಲಿಂದೊಂದು ವಾದ ವಿವಾದ ಜಡ್ಜ್ ಆಗಿ ಅದರ ಮುಖಾಂತರವಾಗಿ ನಮಗೆ ಕೊಡ್ತೀವಿ ಅಂತ ಹೇಳಿ. ಆದ್ರೆ ನನ್ನ ಕೈಗೆ ಇನ್ನೂ ಕೊಟ್ಟಿಲ್ಲ. ನನ್ನ ಪ್ರಕಾರವಾಗಿ ಈ ಒಂದು ಅರ್ಜಿ ಮೊದಲನೇದಾಗಿ ನನಗೆ ಬರಬೇಕು. ಇಡೀ ದೇಶದಲ್ಲಿ ಯಾರಿಗೂ ಕೊಡಬಾರ್ದು, ನನಗೆ ಬರಬೇಕು. ಆದ್ರೆ ಯಾರಿಗೂ ಬರದೆ ಯಾವ ಆಧಾರದ ಮೇಲೆ ಮಾಧ್ಯಮವರು ಸುದ್ದಿ ವಿತರಣೆ ಮಾಡೋದು ಗೊತ್ತಾಗ್ತಾ ಇಲ್ಲ. ಇದನ್ನು ನಿಲ್ಲಿಸಿ ನೀವು. ಈ ರೀತಿಯಲ್ಲಿ ಸುಳ್ಳು ಸುದ್ದಿಯನ್ನು ಹಂಚಿಬೇಡಿ, ಸತ್ಯ ಘಟನೆ ಹಾಕಿ, ಬೇಡ ಅಂತ ಹೇಳಲ್ಲ ನಾವು. ಹೌದು, ಆದ್ರೆ ಓಕೆ, ದಾಖಲೆ ಪ್ರಕಾರ ನೋಡಿ SIT ಅವರು ಕೊಟ್ಟಿದ್ದಾರೆ, ಇದನ್ನು ತೋರಿಸ್ಬೇಕು, ಹೌದಲ್ವ ಸ್ವಾಮಿ? ಇದನ್ನು ಯಾವುದನ್ನು ತೋರಿಸದೆ ಏಕಾಏಕಿ ನಮ್ಮ ಮೇಲೆ ಗುಬೆ ಕೂರಿಸೋ ಕೆಲಸವನ್ನು ಮಾಡಬೇಡಿ. ಇದಕ್ಕೆ ಮುನ್ನೆ ಹೇಳಿದ್ ನೋಡಿ, ಈ ಪಬ್ಲಿಕ್ ಮೇಲೆ ಯಾರಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ, ಯಾರ್ಯಾರು ಈ ಸುಳ್ಳು ಸುದ್ದಿಯನ್ನು ಹಂಚ್ತಾರೆ ಅವರು ನೇರ ಹೊಣೆಗಾರರಾಗಿರ್ತಾರೆ. ಇದಕ್ಕೆ ನಮಗೆ ಕೊಡದಿರೋ ಮಾಹಿತಿಯನ್ನು ಯಾವ ರೀತಿ SIT ಇಂದ ಹೋಗಿರೋದು? ಹಾಗೆ SIT ಯಾರಿದ್ದಾರೆ? ಹಂಗೆ SIT ಮಾಧ್ಯಮ ಒಂದು ಕೇಂದ್ರವಾಗಿದೆಯಾ? SIT ಇಂದ ಯಾರು ಇದು ಕೊಟ್ಟಿರೋದು? ಇದನ್ನೆಲ್ಲ ಮುಂದಿನ ತನಿಖೆ ಆಗ್ಲೇ ಬೇಕಾಗ್ತಿದ್ದು. ಇದು ಒಂದಲ್ಲ ಇವತ್ತಲ್ಲ, ಯಾವತ್ತು ಪ್ರಾರಂಭ ಆಗಿದೆ ಅವತ್ತಿಂದ ಇವತ್ತಿನ ತನಕ SIT ಇಂದ ಪ್ರತಿಯೊಂದು ಮಾಹಿತಿಯನ್ನು ಸೋರಿಕೆ ಆಗಿದೆ. ಅದು ನಿಲ್ಬೇಕು. ಸತ್ಯಾಸತ್ಯ ರೀತಿಯಲ್ಲಿ ತನಿಖೆ ಆಗಬೇಕು. ಈ ಒಂದು ಬುರುಡೆ ವಿಷಯದಲ್ಲಿ ಮಾತ್ರ ತನಿಖೆ ಆಗ್ತಾ ಇದೆ ಅಲ್ಲ. ನಾನು ಹೇಳುದು ಎಲ್ಲ ವಿಷಯನ ತನಿಖೆ ಮಾಡ್ಬೋದಿತ್ತಲ್ಲ, ಎಲ್ಲವನ್ನೂ ತನಿಖೆ ಮಾಡಿ ಒಂದು ವರದಿ ಕೊಡ್ಬೋದಿತ್ತ? ಅದು ಕೊಡ್ತಾ ಇಲ್ವಲ್ಲ. ನಮ್ಮ ಮೇಲೆ ಏನಕ್ಕೆ ಗುಬೆ ಕೂರಿಸ್ಬೇಕು? ನನ್ನ ಪ್ರಕಾರವಾಗಿ ಇವಾಗ 16ನೇ ತಾರೀಕು 16/12/2025 ಬೆಳ್ತಂಗಡಿ ತಾಲೂಕಲ್ಲಿ ನಡೀತಿರುವಂತ ಒಂದು ಸಭೆ ಇದೆ. ಅಂದ್ರೆ ಕೊಂದವರು ಯಾರು ಎಂಬುದರ ಪ್ರಶ್ನೆ ಮಾಡಿಕೊಂಡು ಮಹಿಳಾ ಸಂಘಟನೆಯವರು ಮುಂದೆ ಬಂದು ಹೋರಾಟ ಮಾಡ್ತಾ ಇದ್ದೀವಿ. ಅದನ್ನು ನಿಲ್ಲಿಸುವ ಉದ್ದೇಶದಿಂದ ಕೆಲವೊಂದು ಮಾಧ್ಯಮವರ ಮುಖಾಂತರವಾಗಿ ಇದನ್ನು ನಿಲ್ಲಿಸುವ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟ ನಿಲ್ಲಲ್ಲ. ಅದು ಮಹಿಳಾ ಸಂಘಟನೆಯವರು ಮಾಡ್ತಾ ಇರೋದು. ಅದಕ್ಕೆ ಅದು ಸತ್ಯ ರೀತಿಯಲ್ಲಿ ಆಗ್ತದೆ. ಯಾರ ವಿರೋಧನ ಅಲ್ಲ, ಯಾವುದಲ್ಲ, ಸತ್ಯ ಹೊರಗೆ ಬರ್ಬೇಕು, ಆ ಉದ್ದೇಶ ಮಾಡ್ತಾ ಇರೋದು.